ಸಿಹಿ ಬೆಳೆದು ಕಹಿ ಉಣ್ಣುವ ಕಬ್ಬು ಬೆಳೆಗಾರರ ಗೋಳು ಕೇಳುವರ್ಯಾರು? ಶರಣಬಸಪ್ಪ ಮಮಶೆಟ್ಟಿ. ಎಸ್ ವೀಕ್ಷಕರೇ, ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ಚೌಡಾಪುರದ ಅಂಬಿಗರ ಚೌಡಯ್ಯ ವೃತ್ತದಲ್ಲಿ ಕರ್ನಾಟಕ ಕಬ್ಬು ಬೆಳೆಗಾರರ ಸಂಘ ಕೆಎಸ್ಎಫ್ಎಫ್ ಜಿಲ್ಲಾ ಘಟಕ ಕಲಬುರಗಿ ವತಿಯಿಂದ ರೈತರ ವಿವಿಧ ಬೇಡಿಕೆ ಈಡೇರಿಸುವಂತೆ ಒತ್ತಾಯಿಸಿ ಕೆಲ ಹೊತ್ತು ರಸ್ತೆ ಮೇಲೆ ಮಾನವ ಸರಪಳಿ ನಿರ್ಮಿಸಿ ರಸ್ತೆ ತಡೆದು ಬೃಹತ್ ಪ್ರತಿಭಟನೆ ಮುಖಾಂತರ ತಹಸೀಲ್ದಾರ್ ಅಫಜಲ್ಪುರ್ ಮೂಲಕ ರೈತರ ಹಲವು ಬೇಡಿಕೆಗಳು ಆಗ್ರಹಿಸಿ ಶಿವಾನಂದ ಪಾಟೀಲ್ ಸಕ್ಕರೆ ಸಚಿವರು, ಕರ್ನಾಟಕ ಸರ್ಕಾರ ಮತ್ತು ಕಬ್ಬು ಅಭಿವೃದ್ಧಿ ಹಾಗೂ ಸಕ್ಕರೆ ನಿರ್ದೇಶಕರು ಮತ್ತು ಉಪನಿರ್ದೇಶಕರು, ಆಹಾರ ಮತ್ತು ನಾಗರಿಕ ಸರಬರಾಜು ಗ್ರಾಹಕರ ವ್ಯವಹಾರಗಳ ಇಲಾಖೆ ಕಲಬುರಗಿ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು. ಮನವಿ ಸಲ್ಲಿಸಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಜಿಲ್ಲಾಧ್ಯಕ್ಷ ಶರಣಬಸಪ್ಪ ಮಮಶೆಟ್ಟಿ, ರೇಣುಕಾ ಸಕ್ಕರೆ ಕಾರ್ಖಾನೆ, ಕೆಪಿಆರ್ ಚಿನ್ನಮಗೇರ, ಉಗರ್ ಸುಗರ್ಸ್ ನಾಗರನಹಳ್ಳಿ, ಎನ್ಎಸ್ಎಲ್ ಬುಸ್ನೂರ್ ಸಕ್ಕರೆ ಕಾರ್ಖಾನೆಗಳು ಕಬ್ಬು ಬೆಳೆಗಾರರ ಎಫ್ಆರ್ಪಿ ಪ್ರಕಾರ ಹಿಂದಿನ ಬಾಕಿ ಹಣ ಕೊಡಬೇಕು ಮತ್ತು ಕಟಾವು ಸಾಗಾಣಿಕೆ ಚಾರ್ಜ್ ಕಟ್ ಮಾಡಿ ಮತ್ತು 3,000 ಬೆಂಬಲ ನಿಗದಿ ಮಾಡಿ ರೈತರ ಕಬ್ಬು ನುರಿಸಿ ಕಬ್ಬು ಕಟಾವು ಮಾಡಿದ ಗಾಡಿಗಳು ಕಾರ್ಖಾನೆಗಳ ಮುಖ್ಯ ಗೇಟ್ ಹೊರಗಡೆ ಕಬ್ಬು ಗಾಡಿಗಳು ತೂಕ ಮಾಡಿ ಗಾಡಿಗಳು ಒಳಗಡೆ ಕಳಿಸಬೇಕು ಎಂದರು. ಈ ಸಂದರ್ಭದಲ್ಲಿ ಶರಣಬಸಪ್ಪ ಮಮಶೆಟ್ಟಿ ಜಿಲ್ಲಾಧ್ಯಕ್ಷರು, ಕೆಪಿಆರ್ಎಸ್ ಸಿದ್ದರಾಮ್ ಡೊಣ್ಣೂರ್ ರಾಜ್ಯ ಉಪಾಧ್ಯಕ್ಷರು, ಕೆಎಸ್ಎಫ್ಎಫ್ ಅಶೋಕ್ ಹೂಗಾರ್ ಅಧ್ಯಕ್ಷರು, ಕೆಎಸ್ಎಫ್ಎಫ್ ಅಫಜಲ್ಪುರ್, ಶರಣಬಸಪ್ಪ ಕಾವಲ್ಗಿ, ಅಣ್ಣಾರಾವ್ ಪಾಟೀಲ್, ಭೀಮಾ ಅಮರ್ಜಾ ರೈತ ಸಂಘ ಅಧ್ಯಕ್ಷರು, ಶಿವರಾಜ್ ಚುಂಚೋಳಿ, ಶರಣಗೌಡ್ ಮಾಲಿಪಾಟೀಲ್, ಮಾರುತಿ ಜಮಾದಾರ್, ಗುರಪ್ಪ ಬಿ ಚಾಂದ್ಕೋಟೆ, ಸಂತೋಷ್ ಮಲ್ಕೊಂಡ್, ಸಿದ್ದಪ್ಪ ಗೂಡದ್, ಈರಣಗೌಡ ಪಾಟೀಲ್ ದೊಣ್ಣೂರ್ ಉಪಸ್ಥಿತರಿದ್ದರು. ವರದಿ ಇಮ್ರಾನ್ ಮನಿಯಾರ್, ದೇವಲ್ ಗಣಗಾಪುರ. ನಾಡಿನಲ್ಲಿರುವಂತಹ ಕಬ್ಬು ಬೆಳೆಗಾರರು ಸಿಹಿ ಬೆಳೆದು ಕೈ ಉಣ್ಣತಕ್ಕಂಥ ಪರಿಸ್ಥಿತಿಯನ್ನು ಕಬ್ಬು ಬೆಳೆಗಾರರ ಗೋಳು ಅಧೋಗತಿಯಾಗಿದೆ. ಗುಲ್ಬರ್ಗಾ ಜಿಲ್ಲಾ ಅಫಜಲ್ಪುರ ತಾಲೂಕಿನಲ್ಲಿರ್ತಕ್ಕಂಥ ಸಕ್ಕರೆ ಕಾರ್ಖಾನೆ, ಕೆಪಿಆರ್ ಚಿನ್ನಮಗೇರಿ ಸಕ್ಕರೆ ಕಾರ್ಖಾನೆ, ಉಗಾರ್ ಸುಗಾರ್ಸ್ ನಾಗರಹಳ್ಳಿ ಸಕ್ಕರೆ ಕಾರ್ಖಾನೆ, ಎನ್ಎಸ್ಎಲ್ ಬುಸ್ನೂರ್ ಸಕ್ಕರೆ ಕಾರ್ಖಾನೆ, ರೈತರ ಕಬ್ಬು ಬೆಳೆಗಾರ ರೈತರಿಗೆ ಬೆನ್ನಿಗೆ ಚೂರಿ ಆಗ್ತಕ್ಕಂಥ ರೀತಿಯಲ್ಲಿ ಆಗ್ತಿದ್ದಾರೆ. ಇವತ್ತು 11.01 ಇರ್ತಕ್ಕಂಥ ಸಕ್ಕರೆ ಇಳುವರಿಯನ್ನ ಹೊಡೆದಾಕಿ ಇವರು 9.0 ತೋರಿಸಿ ಸಕ್ಕರೆ ಇಳುವರಿ ಕಮ್ಮಿ ತೋರಿಸಿ ಬೆಂಬಲ ಬೆಲೆ ಕೊಡಲಾರದೆ ಕಬ್ಬು ಬೆಳೆಗಾರರ ಬದುಕು ಬೀದಿ ಪಾಲ್ ಮಾಡ್ತಕ್ಕಂಥ ಸಕ್ಕರೆ ಕಾರ್ಖಾನೆಗಳನ್ನು ಮಾಡ್ತಕ್ಕಂಥ ಕಬ್ಬು ಬೆಳೆಗಾರರ ವಿರೋಧಿ ಧೋರಣೆಯನ್ನು ತಾಳ್ತಕ್ಕಂಥ ಸಕ್ಕರೆ ಕಾರ್ಖಾನೆಗಳಿವೆ. ಹೀಗಾಗಿ ಕಬ್ಬು ಬೆಳೆಗಾರರನ್ನ ರೊಚ್ಚಿಗೆದ್ದು ಆಕ್ರೋಶಕ್ಕೆ ಇವತ್ತು ಇಳಿದು ಬೀದಿಗಿರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸಕ್ಕರೆ ಇಳುವರಿಯನ್ನು ರೈತರ ಸಮ್ಮುಖದಲ್ಲಿ ತೆಗಿಬೇಕು, ಅವ್ರು ತೆಗಿತಿಲ್ಲ, ಸಕ್ಕರೆ ಇಳುವರಿಯಲ್ಲಿ ಮೋಸ ಮಾಡ್ತಿದ್ದಾರೆ. ಕಬ್ಬು ತೂಕ ಮಾಡ್ತಕ್ಕಂಥ ರೈತರನ್ನ ಕಬ್ಬನ್ನು ಕಟಾವು ಮಾಡ್ಕೊಂಡು ಬರ್ತಕ್ಕಂಥ ಗಾಡಿಗಳನ್ನು ತೂಕ ಮಾಡೋದ್ರಲ್ಲಿ ಅನ್ಯಾಯ ಮಾಡ್ತಾ ಇದ್ದಾರೆ. ಆ ಮುಖ್ಯ ಗೇಟಿನ ಹೊರಗಡೆ ಗಾಡಿಗಳನ್ನು ಕಟಾವಾಗಿರ್ತಕ್ಕಂಥ ಗಾಡಿಗಳ ಕಬ್ಬನ್ನು ತೂಕ ಮಾಡಿ ಒಳಗಡೆ ಕಳಿಸ್ಬೇಕು ಅಂತಕ್ಕಂಥ ಮಾತನ್ನು ಒತ್ತಾಯ ಮಾಡ್ತಿದ್ದೀವಿ. ಯಾವ ಪಂಜಾಬ್ ಹರಿಯಾಣ ಮಾದರಿಯಲ್ಲಿ ಪ್ರತಿ ಟನ್ ಕಬ್ಬಿಗೆ SAP ಮೂಲಕ 900 ರೂಪಾಯಿ ಕೊಡ್ತಾ ಇದೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ರಾಜ್ಯ ಸರ್ಕಾರವು ಕೂಡ, ಸಿದ್ದರಾಮಯ್ಯ ಸರ್ಕಾರ ಕೂಡ, ಸಕ್ಕರೆ ಸಚಿವರು ಶಿವಾನಂದ ಪಾಟೀಲ್ ಕೂಡ ಮಧ್ಯಪ್ರವೇಶ ಮಾಡಿ ನಮ್ಮ ಕರ್ನಾಟಕ ರಾಜ್ಯದಲ್ಲೂ ಕೂಡ SAP ಮೂಲಕ 1 ಟನ್ ಕಬ್ಬಿಗೆ ಕನಿಷ್ಠ 500 ರೂಪಾಯಿ SAP ಮೂಲಕ ಪ್ರೋತ್ಸಾಹವನ್ನು ಕೊಡಬೇಕು ಅಂತಕ್ಕಂಥ ಮಾತನ್ನು ಒತ್ತಾಯ ಮಾಡ್ತಿದ್ದೀವಿ. ಮತ್ತು ಯಾವುದೇ ಕಾರಣಕ್ಕೂ ಕಬ್ಬು ಬೆಳೆಗಾರರ ಮಾತುಕತೆ ನಿಲ್ಲಿಸಲಾರದೆ, ಅಫಜಲ್ಪುರ ತಾಲೂಕಿನ ಕಬ್ಬು ಬೆಳೆಗಾರರ ಜೊತೆ ಮಾತಾಡಲಾರ್ದೇ, ರೇಟನ್ನು ನಿಗದಿ ಮಾಡಲಾರ್ದೇ ಕಟಾವು ರೇಟ್, ಇವತ್ತು ಸಾಗಾಣಿಕೆ ರೇಟ್ ಅನ್ನು ನಿಗದಿ ಮಾಡಿ ಕಬ್ಬನ್ನು ಕಟಾವು ಮಾಡಬೇಕಾಗಿತ್ತು. ಸಕ್ಕರೆ ಕಾರ್ಖಾನೆಗಳನ್ನು ಪ್ರಾರಂಭ ಮಾಡಬೇಕಾಗಿತ್ತು. ರೈತರನ್ನು ಬೈಪಾಸ್ ಮಾಡಿ ಸಕ್ಕರೆ ಕಾರ್ಖಾನೆಗಳನ್ನು ಚಾಲೂ ಮಾಡಿರ್ತಕ್ಕಂಥ ತುಂಬ ಖೇದಕರ ಸಂಗತಿ. ಸಕ್ಕರೆ ಕಾರ್ಖಾನೆಗಳನ್ನು ಕಬ್ಬು ಬೆಳೆಗಾರರ ತುಳಿಲಕ್ಕೆ ಬೆನ್ನತ್ತಿರ್ತಕ್ಕಂಥ ನೀತಿಯನ್ನು ನಾವು ಖಂಡಿಸ್ತೀವಿ. ಇವತ್ತಿನ ಡಿಸೆಂಬರ್ ತಿಂಗಳಲ್ಲಿ ನಡೀತಕ್ಕಂಥ 9ನೇ ತಾರೀಕು ಚಳಿಗಾಲದ ಬೆಳಗಾವಿ ಅಧಿವೇಶನ ನಡೀತದೆ. ನಾವು ಹೇಳಕ್ಕೆ ಬಯಸ್ತೀವಿ, ಬೆಳಗಾವಿ ಒಂದು ವೇಳೆ ಇತ್ಯರ್ಥಪಡಿಸಲಿಲ್ಲ, ಬಾಕಿ ಹಣ ಕೊಡಲಿಲ್ಲ, ನಿರ್ದಿಷ್ಟ ಬೆಲೆ ನಿಗದಿ ಮಾಡಲಿಲ್ಲ ಅಂತಂದರೆ ನಾವು ಹೇಳಕ್ಕೆ ಬಯಸ್ತೀವಿ ಚಳಿಗಾಲದ ಬೆಳಗಾವಿ ಅಧಿವೇಶನ ನುಗ್ಗುತ್ತೇವೆ ಕಬ್ಬು ಬೆಳೆಗಾರ ಅಂತಕ್ಕಂಥ ಮಾತನ್ನು ಒತ್ತಾಯ ಮಾಡ್ತೀವಿ. ಥ್ಯಾಂಕ್ ಯು, ಧನ್ಯವಾದಗಳು. ಅಫಜಲ್ಪುರ ತಾಲೂಕಿನ ಯಾವ ಕೆಪಿಆರ್ ಆಗಿರ್ಬೋದು, ಕಾರ್ಖಾನೆಗಳಾಗಿರ್ಬೋದು, ನಮ್ಮ ರೈತರಿಗೆ ಮೋಸ ಮಾಡ್ತಾ ಇದ್ದಾವೆ. ಯಾಕಂತ ಕೇಳಿದ್ರೆ ರೇಟ್ ಒಂದು ದರ ನಿಗದಿ ಮಾಡದೆ ರೈತರ ಹೊಲದಲ್ಲಿ ಕಬ್ಬು ಕಟಾವು ಮಾಡಿಸಿ ಕಾರ್ಖಾನೆಗಳಿಗೆ ಸಾಗಿಸ್ಕೊಳ್ತಾ ಇದ್ದಾರೆ. DC ಅವರು 2-3 ಬಾರಿ ಮೀಟಿಂಗ್ ಕರೆದರೂ ಕೂಡ ಅವರು ತಮ್ಮ ಮಂಡತನದಿಂದ ದರವನ್ನು ನಿಗದಿ ಮಾಡದೆ ಯಾವ ನಮ್ಮ ರೈತರ ಬೇಡಿಕೆ 3,000 ರೂಪಾಯಿ ಆಗಿರ್ತದೆ, ಆ ದರಕ್ಕೆ ಒಪ್ಪದೆ ರೈತರಲ್ಲೇ ಜಗಳ ಹಚ್ಚುವಂಥ ಹುನ್ನಾರ ಯಾವ ಸಕ್ಕರೆ ಕಾರ್ಖಾನೆಯವ್ರದ್ದು ಇರ್ತದೆ. ಆದ ಕಾರಣ ನಾವು ಏನನ್ನೋದು ಅಂತ ಕೇಳಿದ್ರೆ ನಮಗೆ 3,000 ರೂಪಾಯಿ ಬೆಂಬಲ ಬೆಲೆ ಕೊಡ್ರಿ
ಮತ್ತು ಉಪ ಉತ್ಪನ್ನಗಳಲ್ಲಿ ಬರುವಂಥ ಕಾರ್ಖಾನೆ ಲಾಭಾಂಶದಲ್ಲಿ ನಮ್ಮ ರೈತರಿಗೆ ಪಾಲು ಕೊಡ್ರಿ ಅನ್ನುವಂಥ ನಮ್ಮ ಬೇಡಿಕೆ ಆಗಿರುತ್ತದೆ. ಅವರು ಯಾವುದೇ ಈ ಹಿಂದಿನ ಹಿಡಿದು ಹ್ಯಾಂಗೆ ನಡೆಸ್ಕೊತ ಬಂದಾರ ಹಾಗೆ ರೈತರಿಗೆ ಮೋಸ ಮಾಡುವ ಹುನ್ನಾರ ಕಾರ್ಖಾನೆಯವ್ರ ಬಳಿ ಇರುತ್ತದೆ. ಆದ ಕಾರಣ ನಾವು ಹೇಳೋದಷ್ಟೇ, ಮುಂದಿನ ದಿನಮಾನದಲ್ಲಿ ನಾವು ಯಾವ ಬೇಡಿಕೆಗಳು ಒಪ್ಕೊಳ್ಳೋದೇ ಇದ್ದರೆ ನಾವು ಒಂದು ಸಕ್ಕರೆ ಕಾರ್ಖಾನೆ ಯಾವ ಸಕ್ಕರೆ ಗೋಡವಾನ್ಗಳ ಮುಂದೆ ನಾವು ರೈತರಿಗೆ ಧರಣಿ ಸತ್ಯಾಗ್ರಹ ಹೊಡಿಬೇಕಂತ. ಯಾಕಂತ ಕೇಳಿದ್ರೆ ನೀವು ನಮಗೆ ಜಗಳ ಹಚ್ಚುವಂಥ ಯಾವ ರೈತರಿಂದ ಕಟಾವು ಮಾಡಿರುವಂಥ ಕಬ್ಬನ್ನು ನಾವು ಬಂದ್ ಮಾಡಿದ್ರೆ ನಮಗೆ ಜಗಳ ಹಚ್ಚುವಂಥ ಹುನ್ನಾರ ನಿಂಬಲ್ಲಿ ಇರ್ತದೆ. ಆದ ಕಾರಣ ನಾವು ನಿಮ್ಮ ಸಕ್ಕರೆ ಗೋಡವಾನ್ ಮುಂದೆ ಹೊಡೆದು ನಮ್ಮ ರೈತರಿಗೆ 3,000 ರೂಪಾಯಿ ಬೆಂಬಲ ಬೆಲೆ ಕೊಡುವವರೆಗೂ ನಾವು ಬಿಡೋದಿಲ್ಲ. ಬಂದು ಹತ್ತಿರ ನಾವೇ ಆ ಗಾಡಿ ಲೋಡ್ ಮಾರಿ ನಮ್ಮ ರೈತರಿಗೆ ಇಸ್ಬಿಡ್ತೇವಂತ ಭರವಸೆ ನಾವು ಹೇಳಬೇಕಾಗ್ತದೆ. ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ರೈತರು ಮುಂದಿನ ದಿನಮಾನದಲ್ಲಿ ಕಲಿಬೇಕು, ಒಂದು ಸಕ್ಕರೆ ಕಾರ್ಖಾನೆಗಳಿಗೆ ಮುತ್ತಿಗೆ ಹಾಕೋಣ ಎನ್ನುವಂತ ಹೇಳ್ತಾ ನನ್ನ 2 ಮಾತು ಮುಗಿಸುತ್ತೇನೆ. ಅಶೋಕ್ ಹುಗಾರ್ ಗುಡ್ಡೇವಾಡಿ.